ಜೀವಿತವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಮ್ಮ ಕರ್ತನು ರಕ್ಷಕನಾದ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. ನನಗೆ 30 ನಿಮಿಷ ಸಮಯ ಕೊಡಲ್ಪಟ್ಟಿದೆ. ಈ ಬೆಳಗ್ಗೆ ನಾನು ನಂಬ್ತೇನೆ, ಖಂಡಿತವಾಗಿ ಕರ್ತನ ಆತ್ಮನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಪೌಲನು ಎಫೆಸಿ ಸಭೆಗೆ ಮಾಡಿದಂತ ಪ್ರಾರ್ಥನೆ, ದೇವರೇ ಅಪ್ಪ, ಇದುವರೆಗೂ ಗುಪ್ತವಾಗಿರುವಂತ ಸತ್ಯಗಳನ್ನ ಸ್ವಾಮಿ ಸಭೆಯವರು ತಿಳಿದುಕೊಳ್ಳುವಂತೆ ಇವರ ಮನೋನೇತ್ರಗಳು ತೆರೆಯಲ್ಪಡಲಿ. ಪ್ರೈಸ್ ಗಾಡ್. ಈ ದಿನ ನಾನು ಮ್ಯಾನಿಫೆಸ್ಟಿಂಗ್ ಕ್ರೈಸ್ಟ್ ಆನ್ ಅರ್ತ್, ಭೂಮಿಯ ಮೇಲೆ ಕ್ರಿಸ್ತನನ್ನು ಪ್ರಕಟಪಡಿಸುವುದು, ಇದರ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೇನೆ. ಹೂ ಕ್ಯಾನ್ ಮ್ಯಾನಿಫೆಸ್ಟ್ ಕ್ರೈಸ್ಟ್ ಆನ್ ದಿಸ್ ಅರ್ತ್? ಯಾರು ಕ್ರಿಸ್ತನನ್ನ ಭೂಮಿಯ ಮೇಲೆ ಪ್ರಕಟ ಮಾಡಲಿಕ್ಕೆ ಸಾಧ್ಯ? ನೋಡಿ, ಮೊದಲನೇದಾಗಿ ದೇವರು ನಿನಗಾಗಿ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ ಅಂತ ನೀವು ಕೇಳುವಾಗ ನಿಮಗೆ ಸಂತೋಷ ಆಗುತ್ತೆ. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ, ಎಲ್ಲ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ನಿನ್ನ ಜೀವಿತದಲ್ಲಿ ಸಾಧ್ಯವಾಗಿ ಮಾಡುತ್ತಾನೆ ಅಂತ ನೀವು ಕೇಳಿಸ್ಕೊಂಡಾಗ ನಿಮಗೆ ಸಂತೋಷವಾಗುತ್ತೆ, ನಿಮಗೆ ತುಂಬಾ ಆನಂದವಾಗುತ್ತೆ. ಆದರೆ ದೇವರು ತಾನು ಯಾವ ಅದ್ಭುತಗಳನ್ನ, ಯಾವ ಕಾರ್ಯಗಳನ್ನ ಆತನು ಮಾಡಬೇಕೆಂಬುದಾಗಿ ಇದ್ದಾನೋ, ದೇವರು ಅದನ್ನ ನಿನ್ನ ಮೂಲಕ ಮಾಡುತ್ತಾನೆ ಅಥವಾ ನಿನ್ನ ಮೂಲಕವೇ ಅದನ್ನ ಮಾಡುತ್ತಾನೆ ಅಂತ ಹಲ್ಲೆಲೂಯಾ ನಾವು ಕೇಳಿಸ್ಕೊಳ್ಳುವಾಗ ಸ್ವಲ್ಪ ನಾವು ತುಸ್ಸಾಗ್ಬಿಡ್ತೇವೆ, ಸ್ವಲ್ಪ ನಾವು ಬೇಜಾರಾಗ್ಬಿಡ್ತೇವೆ. ಯಾಕಂದ್ರೆ ವಿ ಆಲ್ವೇಸ್ ಎಕ್ಸ್ಪೆಕ್ಟ್, ನಾವು ಯಾವಾಗಲೂ ಅಪೇಕ್ಷೆ ಪಡ್ತೇವೆ ದೇವರು ನಮಗಾಗಿ ಕಾರ್ಯಗಳನ್ನ ಮಾಡಬೇಕು. ಹಲ್ಲೆಲೂಯಾ. ಆದರೆ ಯಾವಾಗ ದೇವರು ಯಾವ ಕಾರ್ಯಗಳನ್ನ ಮಾಡುತ್ತಾನೋ, ಮಾಡಬೇಕೆಂಬುದಾಗಿ ಇದ್ದಾನೋ, ಆ ಕಾರ್ಯಗಳನ್ನ ದೇವರು ನನ್ನ ಮೂಲಕವೇ ಮಾಡುತ್ತಾನೆ, ಹಲ್ಲೆಲೂಯಾ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗಿದೆ. ಯಾಕಂದ್ರೆ ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ನಾವು ಕೀರ್ತನೆಗಳು 115ನೇ ವಚನದ 16ನೇ ವಚನ ಓದುವಾಗ ದೇವರ ವಾಕ್ಯ ಹೇಳುತ್ತೆ, ಹೆವೆನ್ ಬಿಲಾಂಗ್ಸ್ ಟು ಗಾಡ್, ಪರಲೋಕ ದೇವರದು, ಭೂಮಿಯನ್ನ ದೇವರು ತನ್ನ ಜನರಿಗೆ ಅಥವಾ ತನ್ನ ಮಕ್ಕಳಿಗೆ, ಆತನ ಸಂತಾನಕ್ಕೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಪರಲೋಕವನ್ನ ನಾನು ನೋಡಿಕೊಳ್ಳುತ್ತೇನೆ, ಭೂಲೋಕವನ್ನ ನಾನು ನಿನಗೆ ಕೊಟ್ಟಿದ್ದೇನೆ, ಈ ಭೂಲೋಕವನ್ನ ನೀನು ನೋಡಿಕೋ. ಇನ್ನೊಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ನೀನು ಮತ್ತು ನಾನು ಯಾವಾಗ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇವೋ, ಆಮೇಲೆ ವಿ ಆರ್ ದ ಸ್ಟೀವರ್ಡ್ಸ್ ಆನ್ ದಿಸ್ ಅರ್ತ್ ಟು ಟೇಕ್ ಕೇರ್ ಆಫ್ ದಿಸ್ ಅರ್ತ್. ದೇವರು ಆದಾಮ ಅವಳನ್ನ ಉಂಟು ಮಾಡಿದಾಗ ದೇವರು ಆದಾಮ ಅವಳಿಗೆ ಅಧಿಕಾರವನ್ನ ಕೊಟ್ಟರು. ದೇವರು ಹೇಳಿದ್ರು ಆದಾಮ ಮತ್ತು ಅವಳಿಗೆ, ಯು ಶುಡ್ ಟೇಕ್ ಕೇರ್ ಆಫ್ ದಿಸ್ ಅರ್ತ್, ಈ ಭೂಮಿಯನ್ನ ನೀವು ನೋಡಿಕೊಳ್ಳಬೇಕು. ದೇವರು ಹೇಳ್ತಾರೆ, ಪರಲೋಕವನ್ನ ನಾನು ನೋಡಿಕೊಳ್ಳುತ್ತೇನೆ, ಈ ಭೂಮಿಯನ್ನ, ಈ ಭೂಲೋಕವನ್ನ ನೀವು ನೋಡಿಕೊಳ್ಳಿ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಂದ್ರೆ, ಯು ಅಂಡ್ ಐ ಆನ್ ದಿಸ್ ಅರ್ತ್ ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್ ಗಾಡ್ಸ್ ಗ್ಲೋರಿ. ಕ್ರಿಸ್ತನ ಮಹಿಮೆಯನ್ನ ಈ ಭೂಮಿಯ ಮೇಲೆ ನೀನು ಮತ್ತು ನಾನು ಪ್ರಕಟ ಮಾಡುವವರಾಗಿರಬೇಕು. ಯು ಅಂಡ್ ಐ ವಿ ಆರ್ ದ ಇನ್ಸ್ಟ್ರೂಮೆಂಟ್ ಆಫ್ ರೈಚಸ್ನೆಸ್. ಈ ಭೂಮಿಯ ಮೇಲೆ ಕ್ರಿಸ್ತನ ಮಹಿಮೆಯನ್ನ ಪ್ರಕಟ ಮಾಡುವ ಸಾಧನಗಳು ನೀನು ಮತ್ತು ನಾನು ಆಗಿದ್ದೇವೆ. ದೇವರು ಏನೇ ಮಾಡಬೇಕೆಂಬುದಾಗಿ ಅಂದುಕೊಂಡಿದ್ದಾನೋ, ಬಯಸಿದ್ದಾನೋ, ಕರ್ತನು ಅದನ್ನ ನಿನ್ನ ಮೂಲಕ, ನನ್ನ ಮೂಲಕವೇ ಈ ಭೂಮಿಯ ಮೇಲೆ ಮಾಡುವವನಾಗಿದ್ದಾನೆ. ಬೈಬಲ್ ಅಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ನೋಡಿ, ನಾವು ದೇವರ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ವಿವೇಕಕ್ಕೂ ಮತ್ತು ಆಮೇಲೆ ಜ್ಞಾನಕ್ಕೂ, ನಾಲೆಡ್ಜ್ಗೂ ಜ್ಞಾನಕ್ಕೂ ಇರುವಂತ ಒಂದು ವ್ಯತ್ಯಾಸವನ್ನು ಹೇಳ್ತೇನೆ. ಸಿ, ನಾಲೆಡ್ಜ್ ಅಂತ ಹೇಳುವಾಗ ನೋಡಿ, ಐ ನೋ, ಯು ನೋ. ವಿವೇಕ ಅಂತ ಹೇಳುವಾಗ
ನನಗೆ ಗೊತ್ತು. ನೋಡಿ, ಜ್ಞಾನ ಅಂತ ಹೇಳುವಾಗ ನಿನಗೆ ಏನು ಗೊತ್ತಿದೆಯೋ ಅದನ್ನ ನೀನು ಏನ್ ಮಾಡೋದು ಗೊತ್ತ್ರಿ? ಡೂಯಿಂಗ್. ನಿನಗೆ ಏನು ಗೊತ್ತಿದೆಯೋ ಅದನ್ನ ನೀನು ಮಾಡುವಂಥದ್ದು ಜ್ಞಾನ. ಹಲ್ಲೆಲೂಯಾ. ನೋಡಿ, ಅನೇಕ ಸಲ ಅನೇಕ ಕ್ರೈಸ್ತರಿಗೆ ನಾಲೆಡ್ಜ್ ಇದೆ, ವಿವೇಕ ಇದೆ. ಬಟ್ ವಿಸ್ಡಮ್ ಏನ್ ಗೊತ್ತ್ರಿ? ನನಗೇನು ಗೊತ್ತಿದೆಯೋ, ಯಾವ ನಾಲೆಡ್ಜ್ ನನಗಿದೆಯೋ ಅದನ್ನ ನಾನು ಮಾಡುವಂಥದ್ದು, ಅದರಿಂದ ನಾನೇನೋ ಮಾಡುವಂಥದ್ದು ಒಂದು ಜ್ಞಾನವಾಗಿದೆ. ಈಗ ನಾವು ಮೊದಲನೆಯ ಕೊರಿಂಥಿ 3ನೇ ಅಧ್ಯಾಯ 1ನೆಯ ವಚನದಿಂದ 3ನೆಯ ವಚನದವರೆಗೆ ನಾವು ಓದಿಕೊಳ್ಳುವಾಗ, 1 Corinthians, ಆಮೇಲೆ 3rd chapter verses 1 to 3, 1ನೆಯ ವಚನದಿಂದ 3ನೇ ವಚನದವರೆಗೆ ನೋಡಿ. ಇಲ್ಲಿ ಪೌಲನು ಕೊರಿಂಥಿ ಸಭೆಯೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ದಾನೆ, ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕೆಂದರೆ ಇನ್ನೂ ಶರೀರದೀನ ಸ್ವಭಾವ ಉಳ್ಳವರಾಗಿದ್ದೀರಾ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು, ಜಗಳ ಇರುವಲ್ಲಿ ನೀವು ಶರೀರದೀನ ಸ್ವಭಾವ ಉಳ್ಳವರಾಗಿದ್ದು ಕೇವಲ ನರ ಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ನೋಡಿ, ಪೌಲನು ಇಲ್ಲಿ ಕೊರಿಂಥಿ ಸಭೆಯೊಟ್ಟಿಗೆ ಮಾತನಾಡ್ತಾ ಸಹೋದರರೇ, ದಟ್ ಮೀನ್ಸ್ ನೋಡಿ, ಚರ್ಚ್ ಅಲ್ಲಿ ಆಮೇಲೆ ಸಭೆಗೆ ಬರುವಂತ ನಾವು ದೇವರ ಮಕ್ಕಳನ್ನ ಬ್ರದರ್ ಸಿಸ್ಟರ್ ಅಂತ ನಾವು ಹೇಳ್ತೇವೆ. ಯಾಕೆಂದ್ರೆ ಸೊ ವಿ ಆಲ್ ಬಿಲಾಂಗ್ ಟು ಒನ್ ಫ್ಯಾಮಿಲಿ. ದಟ್ ಮೀನ್ಸ್ ಇವರೆಲ್ಲ ಯಾರು ಅಂದ್ರೆ ಈಗ ಇಲ್ಲಿ ಪೌಲನು ಮಾತನಾಡುತ್ತಿರುವಂತದ್ದು ಯಾರೊಟ್ಟಿಗೆ? ವಿಶ್ವಾಸಿಗಳೊಟ್ಟಿಗೆ, ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿರುವಂತ ಜನರೊಟ್ಟಿಗೆ ಪೌಲನು ಮಾತಾಡ್ತಾ ಇದ್ದಾನೆ. ಪೌಲನು ಕೊರಿಂಥಿ ಸಭೆಗೆ ಮಾತನಾಡ್ತಾ ಇದ್ದಾನೆ. ಪೌಲನು ಇಲ್ಲಿ ಅನ್ಯರಿಗೆ ಮಾತನಾಡ್ತಾ ಇಲ್ಲ. ಪೌಲನು ಇಲ್ಲಿ ಕೊರಿಂಥಿ ಆಮೇಲೆ ಸಭೆಯೊಟ್ಟಿಗೆ ಮಾತನಾಡ್ತಾ ನೋಡಿ, ಪೌಲನು ಹೇಗೆ ಪ್ರಾರಂಭ ಮಾಡ್ತಾ ಇದ್ದಾನೆ ಅಂತಂದ್ರೆ ನೋಡಿ, ನಾನಂತೂ ದೇವರ ಆತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ ಪ್ರಾಪಂಚಿಕ. ಇನ್ನೊಂದು ಮಾತು ಹೇಳ್ತಾನೆ 3ನೇ ವಚನದಲ್ಲಿ, ನೀವು ಶರೀರ ಸಂಬಂಧವಾಗಿ ಜೀವಿಸುವವರಾಗಿದ್ದೀರಾ. ಅವ್ರಿಗೆ ಹೇಳ್ತಾನೆ, ಇನ್ನು ನೀವು ಹಾಲು ಕುಡಿಯುವಂತ ಕೂಸುಗಳಾಗಿದ್ದೀರಾ. ಲಿಸನ್, ಇಲ್ಲಿ ಪೌಲನ್ ಏನು ಹೇಳ್ತಾ ಇದ್ದಾನೆ ನೋಡಿ. ಪೌಲ್ ಇಸ್ ಸೇಯಿಂಗ್, ಇಲ್ಲಿ ಹೇಳ್ತಾ ಇದ್ದಾನೆ, ಐ ಕ್ಯಾನ್ ನಾಟ್ ಸ್ಪೀಕ್ ಟು ಯು ಇನ್ ಸ್ಪಿರಿಟ್. ನಾನು ಆತ್ಮದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಇನ್ನು ನೀವು ಶರೀರದಲ್ಲಿಯೇ ಜೀವಿಸುತ್ತಾ ಇದ್ದೀರಾ. ನೋಡಿ, ಹಲ್ಲೆಲೂಯಾ. ಇವರು ಯೇಸು ಸ್ವಾಮಿಯನ್ನ ನಂಬಿದ್ದಾರೆ, ಚರ್ಚ್ಗೆ ಹೋಗ್ತಾ ಇದ್ದಾರೆ. ಬಹುಶಃ 5 ವರ್ಷ, 10 ವರ್ಷ, 3 ವರ್ಷ, ಎಷ್ಟು ವರ್ಷಗಳಾಯ್ತು ಇವರು ಯೇಸು ಸ್ವಾಮಿಯನ್ನ ನಂಬಿ. ಆದರೂ ಇಲ್ಲಿ ಪೌಲನ್ ಹೇಳ್ತಾನೆ ಆ ಸಭೆಯವರಿಗೆ, ಇನ್ನು ನೀವು ಕೂಸುಗಳಾಗಿದ್ದೀರಾ, ಇನ್ನು ನೀವು ಹಾಲು ಕುಡಿಯುವಂತ ಕೂಸುಗಳಾಗಿದ್ದೀರಾ. ನೀವು ಇನ್ನೂ ಕೂಸುಗಳಾಗಿರುವ ಕಾರಣ ಪೌಲನ್ ಹೇಳ್ತಾನೆ, ನಾನು ನಿಮ್ಮೊಟ್ಟಿಗೆ ನಾನು ಆತ್ಮದಲ್ಲಿ ಅಥವಾ ದೇವರ ಆತ್ಮನ ವಿಷಯಗಳನ್ನ ನಿಮ್ಮೊಟ್ಟಿಗೆ ಮಾತನಾಡೋಣ ಅಂತಂದ್ರೆ ನನಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇನ್ನು ನೀವು ಕೂಸುಗಳಾಗಿಯೇ ಇದ್ದೀರಾ, ಅದಕ್ಕೆ ನೀವು ಶರೀರ ಸಂಬಂಧವಾಗಿಯೇ ಜೀವಿಸ್ತಾ ಇದ್ದೀರಾ, ಇನ್ನು ಪ್ರಾಪಂಚಿಕವಾಗಿಯೇ ನೀವು ಜೀವಿಸ್ತಾ ಇದ್ದೀರಾ. ನೋಡಿ, ಇವತ್ತು ಒಂದು ದುಃಖದ ಸಂಗತಿ ಏನಂದ್ರೆ, ಇವತ್ತು ಅನೇಕರು ಯೇಸು ಸ್ವಾಮಿಯನ್ನ ನಂಬಿದ್ದಾರೆ, ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ್ದಾರೆ, ಅನೇಕ ಕಾಲಗಳಿಂದ ಚರ್ಚ್ಗೆ ಹೋಗ್ತಾರೆ ವಿಶ್ವಾಸಿಗಳು. ಬಟ್ ಸ್ಟಿಲ್ ಹಲ್ಲೆಲೂಯಾ, ಅವರು ಇನ್ನೂ ಕೂಸುಗಳ ತರನೇ ಇದ್ದಾರೆ. ಅದಕ್ಕೆ ಪೌಲನ್ ಹೇಳ್ತಾನೆ, ಐ ಕ್ಯಾನ್ ನಾಟ್ ಸ್ಪೀಕ್ ಟು ಯು ಇನ್ ಸ್ಪಿರಿಟ್. ಆತ್ಮದಲ್ಲಿ ದೇವರ ಆತ್ಮನ ಏನು ಹೇಳ್ಬೇಕಂತ ಇದ್ದಾನೆ ಅದನ್ನ ನಿಮ್ಮೊಟ್ಟಿಗೆ ಮಾತನಾಡೋಣ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದು. ಯಾಕಂದ್ರೆ ಇನ್ನು ನೀವು ಕೂಸುಗಳಾಗಿದ್ದೀರಾ, ಇನ್ನು ಶರೀರ ಸಂಬಂಧವಾಗಿ ನೀವೇನ್ ಮಾಡ್ತಾ ಇದ್ದೀರಾ? ಜೀವಿಸ್ತಾ ಇದ್ದೀರಾ. ಹಲ್ಲೆಲೂಯಾ. ಆಮೇಲೆ
ನೋಡಿ ಆಮೇಲೆ ಒಂದು ವಿಷಯವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನೋಡಿ, ಇಲ್ಲಿ ಕೊರಿಂಥಿಯ ಒಂದು ಸಭೆಯನ್ನು ನೋಡುವಾಗ ಆಮೇನ್ ಅವರು ಆತ್ಮದ ವಿಷಯದಲ್ಲಿ ಅವರಿಗೆ ನಾಲೆಡ್ಜ್ ಇಲ್ಲ, ಆತ್ಮದ ವಿಷಯದಲ್ಲಿ ಅವರಿಗೆ ಆ ಒಂದು ಜ್ಞಾನ ಇಲ್ಲ. ದೇ ಆರ್ ಲಿವಿಂಗ್ ಹೌ ಎವರ್ ದೇ ವಾಂಟ್, ಅವ್ರಿಗೆ ಹೇಗ್ ಬೇಕೋ ಹಾಗೆ ಅವರು ಜೀವಿಸ್ಕೊಂಡಿದ್ದಾರೆ. ಈಗ ಪೌಲನ್ ಹೇಳ್ತಾನೆ, ನೀವು ಇನ್ನೂ ಕೂಸುಗಳಾಗಿದ್ದೀರಿ. ಹಲ್ಲೆಲೂಯಾ. ನಾನು ಈಗ ಏನಾದ್ರೂ ಆತ್ಮಿಕ ವಿಷಯಗಳನ್ನ, ಆತ್ಮದ ವಿಷಯಗಳನ್ನ ನಿಮ್ಮೊಟ್ಟಿಗೆ ಮಾತನಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಪೌಲನ್ ಅವರಿಗೆ ಒಂದು ಮಾತಿಂದ ಹೇಳ್ತಾನೆ, ನೀವು ನರಪ್ರಾಣಿಗಳ ತರ ಇದ್ದೀರಾ. ನೋಡಿ, ಅವರು ಕೂಸುಗಳಾಗಿಯೇ ಇದ್ದಾರೆ ಎನ್ನುವುದಕ್ಕೆ ಒಂದು ಪರಿಣಾಮ ಏನು ಗೊತ್ತಾ? ಅವರು ಇನ್ನು ಹೇಗೆ ಜೀವಿಸ್ತಾ ಇದ್ದಾರೆ ಅಂತ ಗೊತ್ತ್ರಿ? ಹೊಟ್ಟೆ ಕಿಚ್ಚು, ಜಗಳ, ಇನ್ನು ಶರೀರ ಸಂಬಂಧವಾಗಿಯೇ ಜೀವಿಸ್ತಾ ಇದ್ದಾರೆ. ಆಮೇನ್. ಲಿಸನ್ ಟು ಮೀ. ಹಲ್ಲೆಲೂಯಾ. ಈಗ ಆಮೇನ್, ಈ ಕೂಸು ಎನ್ನುವಂತ ಒಂದು ಪದಕ್ಕೆ ನೋಡಿ ಆಮೇನ್ ಪೇಡೆಯಾನ್ ಅಂತಾರೆ ಗ್ರೀಕ್ ಭಾಷೆಯಲ್ಲಿ. ಈ ಪೇಡೆಯಾನ್ ಎನ್ನುವಂತ ವರ್ಡ್ ಕೂಸು. ಕೂಸು ಅಂದ್ರೆ ಏನ್ ಗೊತ್ತ್ರಿ? ಇನ್ನು ಬೆಳೆಯದೇ ಇರುವಂತ ಒಂದು ಮಗು. ಹಲ್ಲೆಲೂಯಾ. ಕೂಸಿಗೆ ನಾವೇನ್ ಕೊಡ್ತೇವೆ? ಹಾಲು ಕುಡಿತೀವಿ, ಹಾಲು ಕೊಡ್ತೇವೆ ಕುಡಿಲಿಕ್ಕೆ. ಅಂದ್ರೆ ಈಗ ಈ ಸಭೆಯ ವಿಶ್ವಾಸಿಗಳು ಯೇಸು ಸ್ವಾಮಿಯನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದಾಗ ಅವರೆಲ್ಲರೂ ಕೂಸುಗಳಾಗಿಯೇ ಹುಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಈಗ ಎಷ್ಟು ವರ್ಷ ಆಯ್ತು ಅವರು ಯೇಸು ಸ್ವಾಮಿಯನ್ನ ನಂಬಿ, ದೇವರನ್ನ ನಂಬಿ, ಬಟ್ ಸ್ಟಿಲ್ ಇನ್ನೂ ಗೊತ್ತ್ರಿ, ಕೂಸುಗಳ ತರನೇ ಇದ್ದಾರೆ. ಅವರ ಒಂದು ಕ್ರಿಯೆಗಳು, ಅವರ ಒಂದು ಆಲೋಚನೆಗಳು ನೋಡಿ ಇನ್ನೂ ಬೇಬಿ ಕೂಸುಗಳ ತರನೇ ಇದೆ. ಅದಕ್ಕೆ ಪೌಲನ್ ಹೇಳ್ತಾನೆ, ನಾನು ನಿಮಗೆ ಗಟ್ಟಿಯಾದ ಆಹಾರ ಕೊಟ್ಟರೆ ಅದು ನಿಮ್ಗೆ ತಿನ್ನಕ್ಕಾಗಲ್ಲ, ಬಿಕಾಸ್ ಸ್ಟಿಲ್ ನೀವು ಇನ್ನೂ ಏನಾಗಿದ್ದೀರಾ? ಇನ್ನು ಕೂಸುಗಳ ತರ ಇದ್ದಾರೆ. ನೋಡಿ, ಪೇಡೆಯಾನ್ ಅಂತ ಹೇಳಿದ್ರೆ ಕೂಸು. ಈಗ ಗ್ರೀಕ್ ಭಾಷೆಯಲ್ಲಿ ನೋಡಿ ಆಮೇಲೆ ಈಗ ಬೆಳೆದಿರುವಂತ ಮಗು ಅಥವಾ ಅಡಲ್ಟ್ ಅಂತಾರೆ. ಇದಕ್ಕೆ ಟೆಕ್ನಾನ್ ಅಂತ ಹೇಳ್ತಾರೆ. ಟೆಕ್ನಾನ್ ಅಂತ ಹೇಳಿದ್ರೆ ಏನ್ ಗೊತ್ತ್ರಿ? ಬೆಳೆದಿರುವಂತ ಮಗು. ಹಲ್ಲೆಲೂಯಾ. ಗ್ರೋನ್ ಅಡಲ್ಟ್, ಬೆಳೆದಿರುವಂತ ಮಗು. ಈಗ ನಾವು ಒಂದು ವಚನವನ್ನ ಓದಿಕೊಳ್ಳೋಣ. ಆಮೇಲೆ ನಾವು ಒಂದು ವೇಳೆ ಮೊದಲನೆಯ ಯೋಹಾನ 3ನೇ ಅಧ್ಯಾಯ 1ನೇ ವಚನ, ಮೊದಲನೆಯ ಯೋಹಾನ 3ನೇ ಅಧ್ಯಾಯ 1ನೇ ವಚನ. ಆಮೇಲೆ ನೋಡಿ, ನಾನು ನಿಮಗಾಗಿ ಓದುತ್ತೇನೆ. ನೋಡಿ, ಮೊದಲನೇ ಯೋಹಾನ 3ನೇ ಅಧ್ಯಾಯ 1ನೇ ವಚನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ, ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ನೋಡಿ, ನಾನು ಆಗ್ಲೇ ಹೇಳಿದೆ, ಇವತ್ತಿನ ನನ್ನ ಒಂದು ಆಮೇನ್ ಸಂದೇಶದ ಟೈಟಲ್ ಮ್ಯಾನಿಫೆಸ್ಟಿಂಗ್ ಕ್ರೈಸ್ಟ್ ಆನ್ ದಿಸ್ ಅರ್ತ್. ಕ್ರಿಸ್ತನನ್ನ ಈ ಭೂಮಿಯ ಮೇಲೆ ಪ್ರಕಟ ಮಾಡುವಂಥದ್ದು. ಎಲ್ಲಿಯವರೆಗೆ ನಮಗೆ ನಾವು ಆಮೇಲೆ ನೋಡಿ ಆಮೇಲೆ ನಾವು ಮಕ್ಕಳು ಎನ್ನುವಂತ ನಾಲೆಡ್ಜ್, ಮಕ್ಕಳು ಎನ್ನುವಂತ ಜ್ಞಾನ ನಮಗೆ ಇರೋದಿಲ್ವೋ? ನೋಡಿ, ನಾವು ಕೂಸುಗಳ ತರನೇ ಇರೋದಾದ್ರೆ, ಅನೇಕ ವರ್ಷಗಳಾಯ್ತು ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ಚರ್ಚ್ಗೆ ಹೋಗ್ತೇವೆ, ಬಟ್ ಸ್ಟಿಲ್ ವಿ ಆರ್ ಲೈಕ್ ಆಮೇಲೆ ಬೇಬೀಸ್. ನಾವು ಕೂಸುಗಳ ತರ ಇರೋದಾದ್ರೆ ಯು ಕ್ಯಾನ್ ನಾಟ್ ಮ್ಯಾನಿಫೆಸ್ಟ್ ಕ್ರೈಸ್ಟ್ ಆನ್ ದಿಸ್ ಅರ್ತ್. ಕ್ರಿಸ್ತನನ್ನ ಈ ಭೂಮಿಯ ಮೇಲೆ ನೀವು ಪ್ರಕಟ ಮಾಡಲಿಕ್ಕೆ ಆಗಲ್ಲ. ಒಂದು ವೇಳೆ ನಾವು ಭೂಮಿಯ ಮೇಲೆ ಯೇಸುವಿನ ಮಹಿಮೆಯನ್ನ ಪ್ರಕಟ ಮಾಡಬೇಕಂದ್ರೆ ವಿ ಶುಡ್ ನೋ, ನಮಗೆ ಈ ಜ್ಞಾನ ಇರಬೇಕು, ಈ ಸತ್ಯ ನಾವು ತಿಳ್ಕೊಳ್ಬೇಕು. ನಾವು ಹಲ್ಲೆಲೂಯಾ ದೇವರಲ್ಲಿ ಹುಟ್ಟಿದ್ರೆ ಈಗ ನಾವು ಏನಲ್ಲ, ಕೂಸುಗಳಲ್ಲ, ನಾವು ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ನೋಡಿ, ಈ ಮಕ್ಕಳು ಎನ್ನುವಂತ ವರ್ಡ್ ಇಂಗ್ಲಿಷ್ ನಲ್ಲಿ KJVಯಲ್ಲಿ ನಾವು ಯು ಆರ್ ಸನ್ಸ್. ಸನ್ಸ್ ಅಂದ್ರೆ ಏನು ಗೊತ್ತ್ರಿ? ಹಲ್ಲೆಲೂಯಾ, ಮೆಚ್ಯೂರ್ಡ್, ಬೆಳೆದಿರುವವರು. ನೋಡಿ, ಈ ಒಂದು ಸನ್ಸ್ ಎನ್ನುವಂತ ವರ್ಡ್ ಆಮೇಲೆ ಗ್ರೀಕ್ ಭಾಷೆಯಲ್ಲಿ ಕುಯಾಸ್ ಅಂತಾರೆ. ಕುಯಾಸ್ ಅಂತ ಹೇಳಿದ್ರೆ ಏನು ಗೊತ್ತ್ರಿ? ಬೆಳೆದಿರುವವರು, ಆ ಮೆಚ್ಯೂರ್ಡ್ ಸನ್. ನೀನು ಮತ್ತು ನಾನು ಎಲ್ಲಿಯವರೆಗೆ ಹಲ್ಲೆಲೂಯಾ ನಾನು ಬೆಳೆದಿರುವ ಮಗ, ಮೆಚ್ಯೂರ್ಡ್, ಕೇಳಿಸ್ಕೊಳ್ಳಿ, ಸನ್ಸ್. ನಾವು ದೇವರಿಗೆ ಮಕ್ಕಳು ಎನ್ನುವಂತ
ಒಂದು ರೆವೆಲೇಷನ್, ಒಂದು ನಾಲೆಡ್ಜ್ ನಮಗೆ ಇರಲ್ವೋ, ನಾವು ಭೂಮಿಯ ಮೇಲೆ ಕ್ರಿಸ್ತನನ್ನ ಪ್ರಕಟ ಮಾಡಲಿಕ್ಕೆ ಆಗೋದಿಲ್ಲ. ವಿ ಕ್ಯಾನ್ ನಾಟ್ ಮ್ಯಾನಿಫೆಸ್ಟ್ ಕ್ರೈಸ್ಟ್ ಆನ್ ದಿಸ್ ಅರ್ತ್. Hallelujah. Listen, hallelujah. ಕೇಳಿಸ್ಕೊಳ್ಳಿ. ಆಮೆನ್. If you have to manifest Christ on this earth, ಕ್ರಿಸ್ತನನ್ನ ನೀನು ಮತ್ತು ನಾನು hallelujah ಆತನ ಮಹಿಮೆಯನ್ನ ಪ್ರಕಟ ಮಾಡಬೇಕಂದ್ರೆ we should know we are no more, ನಾವು ಇನ್ನು ಕೂಸುಗಳಲ್ಲ, ನಾವು ಏನಾಗಿದ್ದೇವೆ? ಸನ್ಸ್ ಅಂದ್ರೆ ಏನ್ ಗೊತ್ತ್ರಿ? ಮೆಚೂರ್ಡ್, ಬೆಳೆದಿರುವವರು. ಕೂಸುಗಳು ಯಾವಾಗ ಏನಾಗುತ್ತೆ ಗೊತ್ತ್ರಿ? hallelujah ಒಬ್ಬರ ಮೇಲೆ ಆಧಾರ ಆಗಿ ಜೀವಿಸ್ತಾರೆ. ನೋಡಿ, ಸನ್ಸ್ ಅಂದ್ರೆ ಅಡಲ್ಟ್ ಅಂದ್ರೆ ಏನ್ ಗೊತ್ತ್ರಿ? ಮೆಚೂರ್ಡ್ ಅಂದ್ರೆ ಏನ್ ಗೊತ್ತ್ರಿ? ಈಗ ಅವ್ರಿಗೆ ಗೊತ್ತು ನಾವು hallelujah ನಮ್ಮ ಓನ್ hallelujah ನಮ್ಮದನ್ನ ನಾವು ಮಾಡಬಹುದು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರು ಕಾರ್ಯಗಳನ್ನ ಮಾಡ್ತಾನೆ ಅಂತ ಹೇಳುವಾಗ ಆಮೇಲೆ ನೀವೆಲ್ಲರೂ ಸಂತೋಷ ಪಡ್ತೀರಾ. ಸೊ ನನ್ನ ಪ್ರಕಾರ ಅದು ಕೂಸುಗಳ ತರ. ಬಟ್ hallelujah ದೇವರು ಈ ಭೂಮಿಯ ಮೇಲೆ ಏನು ಮಾಡಬೇಕೆಂಬುದಾಗಿದ್ದನೋ ಅದನ್ನ ದೇವರು ನಿನ್ನ ಮೂಲಕ ಮಾಡುತ್ತಾನೆ. ಅದು ಏನು ಗೊತ್ತ್ರಿ? hallelujah ಆ ಮೆಚೂರ್ಡ್ ಸನ್. ನೋಡಿ, ಈಗ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡಿ, ಜೀಸಸ್ ಅದನ್ನೇ ಈ ಭೂಮಿಯ ಮೇಲಿದ್ದಾಗ ಶಿಷ್ಯರಿಗೆ ಕಲಿಸ್ತಾ ಇದ್ದಾರೆ. ಜೀಸಸ್ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ಆಮೆನ್, ನಾನು ಬಹಳ ಕಾಲ ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ಈಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸಮಯ ನನ್ನ ಸಮಯ ಸಮೀಪದಲ್ಲಿದೆ, ನಾನು ನಿಮ್ಮನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಈಗ ನೋಡಿ, ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಂದು ದಿನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಕಮ್ ಲೆಟ್ಸ್ ಗೋ ಟು ದ ಅದರ್ ಸೈಡ್, ನಾವು ಆಚೆ ದಡಕ್ಕೆ ಹೋಗೋಣ. ಈಗ ಯೇಸು ಸ್ವಾಮಿ ಮತ್ತು ತನ್ನ ಶಿಷ್ಯರು ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ. ಆಚೆ ದಡಕ್ಕೆ ಹೋಗುವಂತದ್ದು ನನ್ನ ಪ್ರಕಾರ ಏನು ಗೊತ್ತ್ರಿ? ಈಗ ಶಿಷ್ಯರಿಗೆ ಒಂದು ಅಪೇಕ್ಷೆ, ಒಂದು ಕುತೂಹಲ, ಆಚೆ ದಡದಲ್ಲಿ ಸಮಥಿಂಗ್ ವಿ ಆರ್ ಗೋಯಿಂಗ್ ಟು ಸಿ, ಏನೋ ಒಂದು ಕಾರ್ಯವನ್ನು ನೋಡ್ಲಿಕ್ಕಿದ್ದೇವೆ. ಮೇ ಬಿ ಸಮಥಿಂಗ್ ನ್ಯೂ, ಒಂದು ಹೊಸ ಕಾರ್ಯವನ್ನು ನೋಡ್ತಾ ಇದ್ದೇವೆ. ಆಚೆ ದಡ ಅಂತ ಹೇಳುವಾಗ ಒಂದು ಎಕ್ಸ್ಪೆಕ್ಟೇಷನ್, ಒಂದು ಕನಸು, ಒಂದು ಆಶೆ. ಹಲ್ಲೆಲೂಯಾ. ನೋಡಿ, ನಾವು ಸಹ ಹಲ್ಲೆಲೂಯಾ ನಮಗೆ ಕನಸುಗಳಿವೆ. ವಿ ಹ್ಯಾವ್ ಅ ಡ್ರೀಮ್ಸ್. ಹಲ್ಲೆಲೂಯಾ ಎಕ್ಸ್ಪೆಕ್ಟೇಷನ್ಗಳಿವೆ. ನೋಡಿ, ಆಚೆ ದಡ ಅಂತ ಹೇಳಿದ್ರೆ ನಾನು ನೋಡಲಿಕ್ಕೆ ಬಯಸುತ್ತಿರುವಂತ ಅದ್ಭುತಗಳು, ಮಿರಕಲ್ಗಳು, ನಾನು ಏನು ನೋಡಬೇಕೆಂಬುದಾಗಿ ಅಂದುಕೊಂಡಿದ್ದೀನೋ, ಅಥವಾ ಆಚೆ ದಡದಲ್ಲಿ ಏನಿದೆ, ನನ್ನ ಡ್ರೀಮ್ಸ್ ಇದೆ, ನನ್ನ ಕನಸುಗಳಿದೆ. ಈಗ ಯೇಸು ಸ್ವಾಮಿ ಮತ್ತು ತನ್ನ ಶಿಷ್ಯರು ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ, ನೀವು ಸಹ ನಿಮ್ಮ ಆಶೆಗಳು, ನಿಮ್ಮ ಕನಸುಗಳು, ನಿಮ್ಮ ಮಿರಕಲ್ಗಳು, ಹಲ್ಲೆಲೂಯಾ, ಆಮೇಲೆ ಆಚೆ ದಡದಲ್ಲಿ ಇದೆ. ಅದನ್ನ ನಾನು ನೋಡ್ತೇನೆ, ಅದು ಒಂದು ದಿನ ನಾನು ಹೊಂದಿಕೊಳ್ಳುತ್ತೇನೆ ಎನ್ನುವಂತ ಅಪೇಕ್ಷೆ, ಒಂದು ಕುತೂಹಲ ನಿಮ್ಮ ಒಳಗಡೆ ಇದೆ. ಈಗ ಬೈಬಲ್ ಹೇಳುತ್ತೆ, ಯೇಸು ಸ್ವಾಮಿ ಮತ್ತು ಶಿಷ್ಯರು ಆ ಹಡಗಿನಲ್ಲಿ ಹೋಗ್ತಾ ಇದ್ದಾಗ, when you read ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಏನಾಗುತ್ತೆ? ಆಲ್ ಆಫ್ ಅ ಸಡನ್, ಈಗ ಆಮೇಲೆ ಅವರು ಹಡಗಿನಲ್ಲಿ ಪ್ರಯಾಣ ಮಾಡ್ತಿರುವಾಗ ಒಂದು ಬಿರುಗಾಳಿ. ಹಲ್ಲೆಲೂಯಾ. ನೋಡಿ, ಬಿರುಗಾಳಿ, ಅಲೆಗಳು ಏನಾಗುತ್ತೆ, ಆ ಒಂದು ಹಡಗಿಗೆ ವಿರುದ್ಧವಾಗಿ ಬಡಿಯುತ್ತೆ. ಈಗ ದೇವರ ವಾಕ್ಯ ಹೇಳುತ್ತೆ, ಆ ದೋಣಿಯ ಓಕೆ ಆಮೇನ್ 37ನೇ ವಚನ, 4:37 ನೋಡಿ, ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡದವು. ಈಗ ನಾವು ನೋಡ್ತೇವೆ ಆ ಒಂದು ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಆಮೇನ್ ಆ ಒಂದು ಹಡಗಿನಲ್ಲಿ ಕೆಳಗಡೆ ತಲೆದಿಮ್ಮನ್ನ ಹೊರಗೆ ಯೇಸು ಸ್ವಾಮಿ ಮಲಗಿದ್ದಾರೆ. ಈಗ ಶಿಷ್ಯರು ಹಲ್ಲೆಲೂಯಾ ಆಮೇನ್ ಅವರು ಹೆದರುತ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಯಾಕೆ? ಆ ಸಮುದ್ರದಲ್ಲಿರುವಂತ ನೀರು ಉಕ್ಕಿ ಅಲೆಗಳು ಆ ಒಂದು ಬಿರುಗಾಳಿಯ ಒಂದು ಹಡಗಿನ ವಿರುದ್ಧವಾಗಿ ಬಡಿಯುತ್ತಾ ಇದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಲಿಸನ್, ದೇವರು ಹಲ್ಲೆಲೂಯಾ ಆಮೇನ್ ಕೆಲವೊಮ್ಮೆ ನಿಮಗೆ ನಿಮ್ಮ ಕನಸುಗಳು, ನಿಮ್ಮ ಒಂದು ಮಿರಕಲ್ಗಳು, ನಿಮ್ಮ ಒಂದು ಅದ್ಭುತಗಳು, ನಿಮ್ಮ ಡ್ರೀಮ್ಸ್ಗಳು ನೆರವೇರಬೇಕು, ಅದು ನೆರವೇರಬೇಕು ಎನ್ನುವಂತ ಅಪೇಕ್ಷೆಯಿಂದ, ಕುತೂಹಲದಿಂದ, when you are waiting, when you have that expectation. ನೋಡಿ, ನಾನು ಹೇಳ್ತೇನೆ, ಕ್ರಿಶ್ಚಿಯನ್ ಲೈಫ್ ಅಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ಆಮೇನ್ ಅಲೆಗಳು, ತೆರೆಗಳು ನಿಮ್ಮ ವಿರುದ್ಧವಾಗಿ ಬರಲ್ಲ ಅಂತ ನಾನು ಹೇಳಲ್ಲ. ನೋಡಿ, ಈ ಭೂಮಿಯ ಮೇಲೆ ಆಮೇನ್ ಅಲೆಗಳು ಆಮೇಲೆ ಎದ್ದೇಳದೆ ಇರುವಂತ ಯಾವ ಸಮುದ್ರ ಇಲ್ಲ. ಹಾಗೆಯೇ
ನಿಮ್ಮ ಕನಸುಗಳು, ನಿಮ್ಮ ಡ್ರೀಮ್ಗಳು, ನಿಮ್ಮ ಮಿರಕಲ್ಗಳನ್ನ ನೀವು ಹೊಂದಿಕೊಳ್ಳಬೇಕಂದ್ರೆ ಸಮಟೈಮ್ಸ್ ಹಲ್ಲೆಲೂಯಾ ಕೆಲವು ಅಲೆಗಳು, ಬಿರುಗಾಳಿಗಳು ನಿಮ್ಮ ವಿರುದ್ಧವಾಗಿ ಬರ್ತವೆ, ನಿಮ್ಮ ವಿರುದ್ಧವಾಗಿ ಬೀಸ್ತವೆ, ನಿಮ್ಮ ಹಡಗನ್ನ ಅದು ಬಡಿಯುತ್ತೆ. I am telling you, there is no strong, free Christian life. ಈಗ ಬೈಬಲ್ ಹೇಳುತ್ತೆ, ಏನಾಯ್ತಂತ ಗೊತ್ತ್ರಿ? ಸಮುದ್ರದಲ್ಲಿರುವಂತ ನೀರೆಲ್ಲ ಹಡಗಿನಲ್ಲಿ ತುಂಬಿಕೊಂಡಿತ್ತು. ಹಲ್ಲೆಲೂಯಾ. ಆಲ್ಮೋಸ್ಟ್ ನೋಡಿ, ಈಗ ದೇವರ ವಾಕ್ಯದಲ್ಲಿ ಏನ್ ಹೇಳುತ್ತೆ ನೋಡಿ, 38ನೇ ವಚನ. ಯೇಸು ಸ್ವಾಮಿ ತಲೆದಿಂಬನ್ನು ಒರಗಿ ನಿದ್ದೆ ಮಾಡುತ್ತಾ ಇದ್ದ. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗು ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು. ಒಂದು ವೇಳೆ ನೋಡಿ 37ನೇ ವಚನ ಓದುವಾಗ ದೇವರ ವಾಕ್ಯ ಹೇಳುತ್ತೆ, ಆ ದೋಣಿ ಆಗಲೇ ನೋಡಿ ತುಂಬುವುದಕ್ಕೆ ಬಂದಿತ್ತು, ಆಲ್ಮೋಸ್ಟ್ ತುಂಬುವುದಕ್ಕೆ ಬಂದಿತ್ತು. ಈಗ ಜೀಸಸ್ ನಿದ್ದೆ ಮಾಡ್ತಾ ಇದ್ದಾರೆ, ತಲೆದಿಂಬನ್ನು ಹೊರಗೆ ಮಲಗಿದ್ದಾರೆ. ಐ ಆಮ್ ಟೆಲಿಂಗ್ ಯು, ಎಸ್, ಜೀಸಸ್ ಯೇಸು ಸ್ವಾಮಿ 100% ಅವರು ದೇವರು, 100% ಅವರು ಮನುಷ್ಯ. ಈಗ ಯೇಸು ಸ್ವಾಮಿಯನ್ನು ಹೋಗಿ ಅವರು ಎಬ್ಬಿಸ್ತಾರೆ. ಈಗ ನನ್ನ ಒಂದು ಪ್ರಶ್ನೆ ಏನ್ ಗೊತ್ತ್ರಿ? ಯೇಸು ಸ್ವಾಮಿಗೆ ಗೊತ್ತಿಲ್ವಾ? ಯಾಕಂದ್ರೆ ಅಷ್ಟೆಲ್ಲ ಅಲೆಗಳು ಬಡಿತಾ ಇದೆ, ಹಡಗು ಮೇಲೆ ಕೆಳಗಾಗ್ತಾ ಇದೆ, ನೀರೆಲ್ಲ ಹಡಗಿನಲ್ಲಿ ತುಂಬಿಕೊಳ್ತಾ ಇದೆ. ಜೀಸಸ್ಗೆ ಗೊತ್ತಿತ್ತು. ಬಟ್ ಈ ಒಂದು ವಾಕ್ಯ ಭಾಗದಲ್ಲಿ ಜೀಸಸ್ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್ ಫ್ರಮ್ ದಿಸ್ ಡಿಸೈಪಲ್ಸ್. ಈ ಶಿಷ್ಯರಿಂದ ಯೇಸು ಸ್ವಾಮಿ ಏನೋ ಅಪೇಕ್ಷೆಯನ್ನ ಪಡ್ತಾ ಇದ್ದಾನೆ. ಅಪೇಕ್ಷೆ ಏನು ಗೊತ್ತ್ರಿ? ಯೇಸು ಸ್ವಾಮಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಗೊತ್ತ್ರಿ? ಈಗ ಅವರು ಹೋಗಿ ಯೇಸು ಸ್ವಾಮಿಗೆ ತಿಳಿಸ್ತಾರೆ, ಎದ್ದೇಳು ಯೇಸುವೆ, ನಾವು ಸಾಯುವಂತ ಒಂದು ಪರಿಸ್ಥಿತಿಯಲ್ಲಿ ಇದುವೆ, ನಿನಗೆ ಚಿಂತೆ ಇಲ್ವಾ? ಈಗ ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಎದ್ದು ಏನ್ ಮಾಡಿದ್ರೆ ಅಂತ ಗೊತ್ತ್ರಿ? ಆ ಬಿರುಗಾಳಿಗೆ, ಆ ಒಂದು ಸಮುದ್ರಕ್ಕೆ ಗದರಿಸಿ ಸುಮ್ಮನೆ ಇರು ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಅದು ನಿಂತು ಹೋಯಿತು. ಮುಂದಿನ ವಚನ, ಆಮೇಲೆ ಮುಂದಿನ ಒಂದು ವಚನ ಓದುವಾಗ, ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನು ನಿಮಗೆ ನಂಬಿಕೆ ಇಲ್ಲವೇ? ನೋಡಿ, ಒಂದು ದಿನ ಏನಾಯ್ತು, ಯೇಸು ಸ್ವಾಮಿಯ ಶಿಷ್ಯರು ಒಂದು ದೆವ್ವವನ್ನ ಬಿಡಿಸ್ಲಿಕ್ಕೆ ದೇ ಟ್ರೈಡ್, ಅವರಿಂದ ಆ ದೆವ್ವ ಬಿಡಿಸ್ಲಿಕ್ಕೆ ಆಗಿಲ್ಲ. ಈಗ ಯೇಸು ಸ್ವಾಮಿ ಆ ದೆವ್ವವನ್ನ ಬಿಡಿಸ್ತಾರೆ. ಬಿಡಿಸಿದಾಗ ಈ ಶಿಷ್ಯರು ಯೇಸು ಸ್ವಾಮಿಗೆ ಕೇಳ್ತಾರೆ, ಯೇಸುವೆ, ನೀನು ದೆವ್ವವನ್ನ ಸುಮ್ಮನೆ ಒಂದು ಮಾತು ಹೇಳಿ ಬಿಡಿಸ್ಬಿಡ್ತೀಯ, ಆದ್ರೆ ನಮ್ಮಿಂದ ಯಾಕೆ ಈ ದೆವ್ವವನ್ನ ಬಿಡಿಸ್ಲಿಕ್ಕೆ ಆಗಿಲ್ಲ? ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ಇನ್ನು ಎಷ್ಟು ಕಾಲ ನಿಮ್ಮ ಸಂಗಡ ನಾನು ಇರಲಿ ಅಂತ ಹೇಳಿ ಆ ದೆವ್ವವನ್ನ ಯೇಸು ಸ್ವಾಮಿ ಬಿಡಿಸಿದ್ರು. ಅಂದ್ರೆ ಇನ್ನು ಎಷ್ಟು ಕಾಲ ನಿಮ್ಮ ಸಂಗಡ ನಾನು ಇರಲಿ? ಯಾಕಂದ್ರೆ ಯೇಸು ಸ್ವಾಮಿ ನೋಡಿ ಶಿಷ್ಯರಿಗೆ ಹೇಳ್ಕೊಂಡೇ ಬಂದ್ರು, ನಾನು ಮಾಡಿದ ಕಾರ್ಯಗಳನ್ನ ನೀವು ಮಾಡಬೇಕು, ನನಗಿಂತ ಹೆಚ್ಚಾದ ಕಾರ್ಯಗಳನ್ನ ನೀವು ಮಾಡ್ಬೇಕು. ಯಾಕೆ? ನಾನು ತಂದೆಯ ಬಳಿಗೆ ಹೋಗ್ತಾ ಇದ್ದೇನೆ. ನೋಡಿ, ಅವತ್ತು 5,000 ಜನರಿಗೆ ಊಟ ಬೇಕಾಗಿತ್ತು. ಆಗ ಯೇಸು ಸ್ವಾಮಿ ನೋಡಿ ಅವರು ಏನೋ ಒಂದು ಅದ್ಭುತವನ್ನ ಮಾಡಲಿಲ್ಲ. ಆದ್ರೆ ಯೇಸು ಸ್ವಾಮಿ ಕೇಳಿದ್ರು. ಯಾರಿಗೆ? ಫಿಲಿಪ್ಪನಿಗೆ ಕೇಳ್ತಾರೆ, ಫಿಲಿಪ್, ಕ್ಯಾನ್ ವಿ ಡೂ ಸಮಥಿಂಗ್? ಅಂದ್ರೆ ಫಿಲಿಪ್ ಇಂದ ಜೀಸಸ್ ಏನು ಅಪೇಕ್ಷೆಯನ್ನ ಪಡ್ತಾ ಇದ್ರು. ಫಿಲಿಪ್ ಏನಾದ್ರೂ ಮಾಡ್ತಾನೇನೋ ನೋಡೋಣ. ನೋಡಿ, ಯೇಸು ಸ್ವಾಮಿ ಇಲ್ಲಿಯೂ ಸಹ ಶಿಷ್ಯರಿಂದ ಅಪೇಕ್ಷೆ ಪಟ್ಟಿದ್ದೇನು ಗೊತ್ತಾ? ನಾನು ಹೇಗೆ ಬಿರುಗಾಳಿಯನ್ನ ಗದರಿಸುವಾಗ ಹೇಗೆ ಆ ಬಿರುಗಾಳಿ ಶಾಂತವಾಯಿತು, ಆ ಒಂದು ಅಲೆಗಳು ಶಾಂತವಾಯಿತು. ಈಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮಿಂದ ಅದೇ ಅಪೇಕ್ಷೆಯನ್ನ ಪಟ್ಟೆ. ನಾನು ಏನ್ ಮಾಡಿದ್ದೇನೋ ಮಾಡ್ತೇನೋ ಅದನ್ನ ನೀವು ಸಹ ನೋಡಿ. ನೀವು ಎಷ್ಟೋ ಅದ್ಭುತಗಳನ್ನು ನೋಡಿದ್ದೀರಾ. ಯೇಸು ಸ್ವಾಮಿ ಹೇಳಿದ್ರು, ಒಂದು ವೇಳೆ ನಿಮ್ಮಲ್ಲಿ ನಂಬಿಕೆ ಇರೋದಾದ್ರೆ ಆ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಅದು ಆಗುತ್ತೆ. ಬಟ್ ಈ ಡಿಸೈಪಲ್ಸ್ಗೆ ನೋಡಿ, ಈ ಶಿಷ್ಯರಿಗೆ ಆಮೇಲೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ. ಪೌಲನು ಅವ್ರ ಬಗ್ಗೆ ಏನಂತ ಹೇಳ್ತಾನೆ ಗೊತ್ತ್ರಿ ಅಲ್ಲಿ? ಹಲ್ಲೆಲೂಯಾ. ಪೌಲನು ಆಮೇಲೆ ಒಂದು ಮಾತನ್ನ ಹೇಳ್ತಾನೆ, ನೀವು ಇನ್ನೂ ಕೂಸುಗಳಾಗಿದ್ದೀರಾ, ಇನ್ನೂ ನೀವು ಶರೀರ ಸಂಬಂಧದಲ್ಲಿದ್ದೀರಾ. ನೋಡಿ, ಇವತ್ತು ನೋಡಿ, ಅದಕ್ಕೆ ಈ ಕೂಸುಗಳ ಒಂದು ಬಿಹೇವಿಯರ್ ಗಳನ್ನ ನೋಡಿ. ಈ ಕೂಸುಗಳು ಏನ್ ಮಾಡ್ತವೆ? ಅವುಗಳಿಗೆ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ಜಗಳ ಮಾಡ್ತವೆ, ಅಳುತ್ತವೆ. ಸೇಮ್ ಥಿಂಗ್ ಕೊರಿಂಥಿಯನ್ ಚರ್ಚ್. ಈಗ ಇಲ್ಲಿಯೂ ಸಹ ಈ ಶಿಷ್ಯರು ಯಾರು? ಇನ್ನು ಬೆಳೆದಿಲ್ಲ, ಅವರಿಗೆ ಗೊತ್ತಿಲ್ಲ. ದೇ ಆರ್ ಸ್ಟಿಲ್ ಡಿಪೆಂಡಿಂಗ್ ಆನ್ ಜೀಸಸ್. ಇನ್ನೋರು ಯೇಸುವಿನ ಮೇಲೆ ಆಧಾರವಾಗ್ತಾ ಇದ್ದಾರೆ. ಬಟ್ ಯೇಸು ಸ್ವಾಮಿ ಹೇಳ್ತಾನೆ, ನಿಮಗೆ ನಂಬಿಕೆ ಇಲ್ವಾ?
ಒಂದು ವೇಳೆ ಯೇಸು ಸ್ವಾಮಿ ತರ ಅವರೂ ಸಹ ಕೇಳಿಸ್ಕೊಳ್ಳಿ, ಆಮೇಲೆ ಹಲ್ಲೆಲೂಯಾ, ಒಂದು ವೇಳೆ ಅರ್ಥ ಮಾಡಿಕೊಂಡಿದ್ರೆ, ಪೌಲನು ಆಗಲೇ ಹೇಳ್ತಾನಲ್ಲ, I cannot speak to you Corinthian church, I cannot speak to you Corinthian church in spirit because still you live in flesh. ನೋಡಿ, ಶರೀರದಲ್ಲಿ ಯಾವುದು ಒಳ್ಳೇದಿಲ್ಲ. ನೋಡಿ, ಸ್ಪಿರಿಟ್ಗೆ ಯಾವಾಗ್ಲೂ ಆಪೋಸಿಟ್ ಯಾವುದು ಗೊತ್ತ್ರಿ? ಫ್ಲೆಶ್. ನೋಡಿ, ಈಗ ಜೀಸಸ್ ಡಿಸೈಪಲ್ಸ್ ಇಂದ ಅದೇ ಎಕ್ಸ್ಪೆಕ್ಟ್ ಮಾಡಿದ್ರು. ನಾನು ಏನ್ ಮಾಡ್ತೇನೋ, ನಾನು ಏನ್ ಮಾಡಿದ್ದೇನೋ ಅದನ್ನ ನೀವು ಮಾಡ್ಬೇಕು. ಈಗ ಅವರು ಹಲ್ಲೆಲೂಯಾ ಒಂದು ಇಮ್ಮೆಚ್ಯೂರಿಟಿ ನೋಡಿ, ಅವರು ಇನ್ನೂ ಬೆಳೆದಿಲ್ಲ ಅಲ್ಲಿ ಶಿಷ್ಯರು. ಹಲ್ಲೆಲೂಯಾ. ಒಂದು ವೇಳೆ ಆ ಶಿಷ್ಯರು ಆ ದಿನ ಆ ಬಿರುಗಾಳಿಯನ್ನ ನೋಡಿ, ಆ ಒಂದು ತೆರೆಗಳಿಗೆ, ಆ ಒಂದು ಅಲೆಗಳಿಗೆ ಯೇಸುವಿನ ನಾಮದಲ್ಲಿ ಶಾಂತವಾಗುವಂತ ಹೇಳಿದ್ರೆ ಅದು ಶಾಂತವಾಗ್ತಾ ಇತ್ತು. ಈಗ ಕೇಳಿಸ್ಕೊಳ್ಳಿ, ಅವತ್ತು ಯೇಸು ಸ್ವಾಮಿಯ ಹಡಗಿನಲ್ಲಿ ಇದ್ರು. ಹಲ್ಲೆಲೂಯಾ, ಯೇಸು ಸ್ವಾಮಿಯ ಹಡಗಿನಲ್ಲಿ ಇದ್ರು. ಇವತ್ತು ನೋಡಿ, ಯೇಸು ಸ್ವಾಮಿ ನಿನ್ನ ನನ್ನ ಜೀವಿತದಲ್ಲಿ ಇದ್ದಾನೆ. ಈಗ ಯೇಸು ಸ್ವಾಮಿ ನನ್ನ ನಿನ್ನ ಜೀವಿತದಲ್ಲಿ ಇರುವ ಕಾರಣ, ನಿನ್ನಲ್ಲಿ ನನ್ನಲ್ಲಿ ವಾಸ ಮಾಡುವ ಕಾರಣ, ಪೌಲನ್ ಹೇಳ್ತಾನೆ, ಕ್ರೈಸ್ಟ್ ಇನ್ ಮೀ, ಕ್ರಿಸ್ತನು ನನ್ನಲ್ಲಿ ಇದ್ದಾನೆ. ನಾನು ಹೇಳ್ತೀನಿ ಹಲ್ಲೆಲೂಯಾ, ಆಮೇಲೆ ಅವತ್ತು ಹಡಗಿನಲ್ಲಿ ಯೇಸು ಸ್ವಾಮಿ ಇದ್ರು. ಅವತ್ತು ಯೇಸು ಏನಾಯ್ತು ಗೊತ್ತ್ರಿ? ಆ ಬಿರುಗಾಳಿಯನ್ನ ಶಾಂತ ಮಾಡಬೇಕಾಯ್ತು. ಆದ್ರೆ ಇವತ್ತು ಯೇಸು ಸ್ವಾಮಿ ನಿನ್ನ ಒಳಗಡೆ ನನ್ನ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ನಿನ್ನಲ್ಲಿ ನನ್ನಲ್ಲಿ ಇದ್ದಾನೆ ಅಂದ್ರೆ ಈಗ ನಿನ್ನ ಆತ್ಮ ದೇವರ ಆತ್ಮ ಒಂದು. ಕ್ರೈಸ್ಟ್ ಇಸ್ ಲಿವಿಂಗ್ ಇನ್ಸೈಡ್ ಆಫ್ ಯೋರ್ ಸ್ಪಿರಿಟ್. ಈಗ ಕೇಳಿಸ್ಕೊಳ್ಳಿ, ಆಮೇನ್, ಟುಡೇ ಜೀಸಸ್ ಇಸ್ ಎಕ್ಸ್ಪೆಕ್ಟಿಂಗ್ ಸೇಮ್. ನಿನ್ನಿಂದ ನನ್ನಿಂದ ಅದೇ ಅಪೇಕ್ಷೆ ಪಡ್ತಾನೆ ಯೇಸು ಸ್ವಾಮಿ. ನೀವು ನನ್ನನ್ನ ಈ ಭೂಮಿಯ ಮೇಲೆ ನನ್ನ ಮಹಿಮೆಯನ್ನ ನೀವು ಪ್ರಕಟ ಮಾಡಿ. ಈಗ ನಾನ್ ಕಾರ್ಯಗಳನ್ನ ಮಾಡಲ್ಲ, ನಿನ್ನ ಮೂಲಕ ನಾನು ಏನ್ ಈ ಭೂಮಿಯ ಮೇಲೆ ಮಾಡ್ಬೇಕು ಅನ್ಕೊಂಡಿದ್ದೇನೆ, ನಿನ್ನ ಮೂಲಕ ನನ್ನ ಮಹಿಮೆಯನ್ನ ಪ್ರಕಟ ಮಾಡ್ತೇನೆ. ಹಲ್ಲೆಲೂಯಾ. ಸೊ ಟುಡೇ ಆಮೇನ್, ಆ ಬಿರುಗಾಳಿಗಳು, ಆ ಅಲೆಗಳನ್ನ ನೀವು ನೋಡುವಾಗ ನೋಡಿ, ಆ ಬಿರುಗಾಳಿ, ಆ ಅಲೆ, ಆ ಕಷ್ಟ, ಆ ಪ್ರಾಬ್ಲಮ್ ಏನೇ ಆಗಿರ್ಲಿ, ಟುಡೇ ಯು ಶುಡ್ ಹ್ಯಾವ್ ದಿಸ್ ನಾಲೆಡ್ಜ್. ಈ ಒಂದು ಜ್ಞಾನ ನಿಮಗಿರ್ಬೇಕು. ಅದು ಏನು ಗೊತ್ತ್ರಿ? ಕ್ರೈಸ್ಟ್ ಇಸ್ ಇನ್ ಮೀ, ಕ್ರಿಸ್ತನು ನನ್ನ ಒಳಗಡೆ ಇದ್ದಾನೆ. ಸೊ ವೆನ್ ಯು ರಿಲೀಸ್ ದ ವರ್ಡ್, ನೀವು ನೀವು ನಿಮ್ಮ ಒಂದು ಬಿರುಗಾಳಿಗೆ, ನಿಮ್ಮ ಒಂದು ಅಲೆಗೆ, ನಿಮ್ಮ ಒಂದು ಸಮಸ್ಯೆಗೆ, ನಿಮ್ಮ ಒಂದು ರೋಗಕ್ಕೆ ನೀವು ಹೇಳುವಾಗ, ಯೇಸುವಿನ ನಾಮದಲ್ಲಿ ಶಾಂತವಾಗು, ಕಾಮ್, ಅದು ಆಗುತ್ತೆ. ಹಲ್ಲೆಲೂಯಾ. ನೋಡಿ, ಆಮೇನ್, ಜಾನ್ 1:12, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರು ನೋಡಿ ಯೇಸುವನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳು ಆಗುವಂತ ಅಧಿಕಾರವನ್ನು ದೇವರು, ಅಧಿಕಾರ ಯಾರಿಗೆ ಕೊಡಲ್ಪಡುತ್ತೆ ಗೊತ್ತ್ರಿ? ಮಕ್ಕಳಿಗೆ, ಸನ್ಸ್. ನೀವು ಯೇಸುವನ್ನ ನಂಬುವವರಾಗಿದ್ರೆ, ಯೇಸುವನ್ನ ನೋಡಿ, ಯೇಸುವನ್ನ ಅಂಗೀಕರಿಸಿದ್ರೆ, ಅಂದ್ರೆ ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ರೆ, ಯು ಆರ್ ನೋ ಮೋರ್ ಅ ಬೇಬಿ, ಯು ಆರ್ ಅ ಸನ್. ಮಗನಿಗೆ, ಸನ್ಸ್ಗೆ, ಮಕ್ಕಳಿಗೆ ಮಾತ್ರ ಏನ್ ಕೊಡಲ್ಪಟ್ಟಿರುತ್ತೆ? ಅಧಿಕಾರ. ನೋಡಿ, ದೇವರ ವಾಕ್ಯ ಹೇಳುತ್ತೆ ಲೂಕ 10:19ರಲ್ಲಿ, ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತಗಳ ಮೇಲೆ ನಿನಗೆ ಅಧಿಕಾರವನ್ನ ಕೊಟ್ಟಿದ್ದೇನೆ. ಈಗ ತಂದೆ, ಆಮೇಲೆ ಈಗ ತಂದೆ ಹತ್ರ ನೋಡಿ ಆಸ್ತಿ ಇದೆ. ಈಗ ತಂದೆ ಸಾಯುವುದಕ್ಕಿಂತ ಮುಂಚೆ ಏನ್ ಮಾಡ್ತಾನೆ ಗೊತ್ತ್ರಿ? ಆಸ್ತಿಯನ್ನ ಮಗನ ಹೆಸರಿನಲ್ಲಿ ಬರೀತಾನೆ. ಈಗ ಆ ಮಗ ಇನ್ನು ಅವನಿಗೆ ಅಂದ್ಕೊಳ್ಳಿ ವಯಸ್ಸು ಒಂದು 10 ವರ್ಷ ವಯಸ್ಸು ಅಂತ ನೋಡಿ. ಈಗ ಆಸ್ತಿಯನ್ನ ತಂದೆ ಮಗನ ಹೆಸರು ಮೇಲೆ ಬರೆದಿದ್ದಾನೆ. ಈಗ ತಂದೆ ಸತ್ತೋಗ್ಬಿಡ್ತಾನೆ. ಈಗ ತಂದೆಯ ಆಸ್ತಿಗೆ ಮಗ ವಾರಸುದಾರ. ಆ ಆಸ್ತಿ ಅವಂದೇ ಅಂದ್ಕೊಳ್ಳಿ. ಅವ್ರ ಮನೆಯಲ್ಲಿ ಮಕ್ಕಳಿದ್ರೆ ಈಗ ಆ ಆಸ್ತಿ, ತಂದೆಯ ಆಸ್ತಿ ಯಾರಿಗೆ? ಮಕ್ಕಳಿಗೆ. ಈಗ ಅವರು ಒಂದು ವೇಳೆ ಕೇಳಿಸ್ಕೊಳ್ಳಿ, ಅವರು ಆಮೇಲೆ ಆ ಆಸ್ತಿಯನ್ನ, ತಂದೆಯ ಆಸ್ತಿಯನ್ನ ಅವರು ಹೊಂದಿಕೊಳ್ಬೇಕಂದ್ರೆ ಆಮೇಲೆ ಲಿಸನ್, ಅವ್ರು ಏನ್ ಮಾಡ್ಬೇಕು ಗೊತ್ತ್ರಿ? ಹೋಗ್ಬಿಟ್ಟು ಅವರ ಒಂದು ಗುರುತಿನ ಚೀಟಿಯನ್ನ, ಅವರ ಒಂದು ಐಡೆಂಟಿಟಿಯನ್ನ ತೋರಿಸ್ಬೇಕು.
ಹಲ್ಲೆಲೂಯಾ. ಆಮೇಲೆ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ತಮ್ಮ ಗುರುತನ್ನ ತೋರಿಸ್ಬೇಕು. ನಾವು ಈ ತಂದೆಗೆ ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ಅದಕ್ಕೆ ತಂದೆಯ ಪ್ರತಿಯೊಂದು ಆಸ್ತಿಗೆ, ಆ ಪ್ರತಿಯೊಂದು ತಂದೆಯ ಒಂದು ಅಧಿಕಾರಕ್ಕೆ ಈಗ ನಾವು ಏನಾಗಿದ್ದೇವೆ? ವಾರಸುದಾರರಾಗಿದ್ದೇವೆ. ಇನ್ ದ ಸೇಮ್ ವೇ, ಅದೇ ರೀತಿಯಲ್ಲಿ ನೋಡಿ, ಇವತ್ತು ದೇವರು ಕಾರ್ಯಗಳನ್ನ ಮಾಡಲ್ಲ, ಹಲ್ಲೆಲೂಯಾ, ಆದ್ರೆ ನಿನ್ನ ಮೂಲಕ ದೇವರು ತನ್ನ ಮಹಿಮೆಯನ್ನ ಪ್ರಕಟ ಮಾಡ್ತಾನೆ. ಯಾವಾಗ ನಿನಗೆ ಗೊತ್ತಾದಾಗ, ಯಾವಾಗ ನಾನು ಯಾರಲ್ಲ, ಕೂಸಲ್ಲ, ನಾನು ಯಾರು? ಮಗನಾಗಿದ್ದೇನೆ. God has given you authority. ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. Because, hallelujah, only when you understand that you are sons, you can manifest Christ's glory on this earth. When you speak, things will happen. ನೀವು ಮಾತನಾಡುವಾಗ ಅದ್ಭುತಗಳಾಗುತ್ತೆ, ಮಹಿಮೆಗಳಾಗುತ್ತೆ. You are the steward on this earth. ಈ ಭೂಮಿಯ ಮೇಲೆ ದೇವರು ನಿನಗೆ ಒಂದು ಅಭಿಷೇಕವನ್ನ ಕೊಟ್ಟು, ಹಲ್ಲೆಲೂಯಾ, ಒಂದು ಪಾರುಪತ್ಯಗಾರ, ಅಂದ್ರೆ ನೀನೊಂದು ಪಾರುಪತ್ಯಗಾರ. ಈ ಭೂಮಿಯನ್ನ ದೇವರು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಯು ಶುಡ್ ಟೇಕ್ ಕೇರ್. ಯು ಹ್ಯಾವ್ ಟು ಮ್ಯಾನಿಫೆಸ್ಟ್ ಕ್ರೈಸ್ಟ್ ಗ್ಲೋರಿ ಆನ್ ದಿಸ್ ಅರ್ತ್. ಆಮೇಲೆ ಇದ್ರ ಬಗ್ಗೆ ಐ ವಿಲ್ ಬಿ ಸ್ಪೀಕಿಂಗ್ ಎವ್ರಿ ಡೇ. ಐ ವಿಲ್ ಬಿ ಸ್ಪೀಕಿಂಗ್ ಎವ್ರಿ ಡೇ. ಆಮೇಲೆ ಸೊ ನಾಳೆ ನಾನು ಇದನ್ನ ಮತ್ತೆ ನಾನು ಐ ವಿಲ್ ಕಂಟಿನ್ಯೂ. ಆಮೇಲೆ ಕೇಳಿಸ್ಕೊಳ್ಳಿ. ಆಮೇಲೆ ಪವರ್ ವಾಸ್ ಗಿವನ್ ಟು ಬಿಕಮ್ the sons of God. You are the sons of God. Hallelujah. Amen. So, amen. Okay. 1 John, okay, 4:17. 1 John 4:17. ಮೊದಲನೇ ಯೋಹಾನ 4ನೇ ಅಧ್ಯಾಯ 17ನೆಯ ವಚನ ನೋಡಿ. ಆಮೇನ್. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿ ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಈ ಭೂಮಿಯ ಮೇಲೆ ನೀನು ನಾನು ಹೇಗೆ ಅಂತ ಗೊತ್ತ್ರಿ? ಎಕ್ಸಾಕ್ಟ್ಲಿ ವಿ ಆರ್ ಲೈಕ್ ಕ್ರೈಸ್ಟ್ ಆನ್ ದಿಸ್ ಅರ್ತ್. ಒಂದು ವೇಳೆ ಯೋಚನೆ ಮಾಡಿ, ಇವತ್ತು ಭೂಮಿಯ ಮೇಲೆ ಯೇಸು ಸ್ವಾಮಿ ಇದ್ರೆ, ಹಲ್ಲೆಲೂಯಾ, ಹೇಗೆ ಅವರು ಅದ್ಭುತಗಳನ್ನ ಮಾಡ್ತಾ ಇದ್ರು, ಅವರು ಹೇಗೆ ಮಾತನಾಡುವಾಗ ಕಾರ್ಯಗಳಾಗ್ತಾ ಇತ್ತು, ಅವರು ಮಾತನಾಡುವಾಗ ಹೇಗೆ ಬಿರುಗಾಳಿಗಳು, ಅಲೆಗಳು ಶಾಂತವಾಯಿತು, ಹಾಗೆಯೇ ಇವತ್ತು ನೀನು ಸಹ ಭೂಮಿಯ ಮೇಲೆ ಎಕ್ಸಾಕ್ಟ್ಲಿ ಕ್ರಿಸ್ತನಿದ್ದ ಹಾಗೆ ನೀನು ಮಾತನಾಡುವಾಗ ಬಿರುಗಾಳಿಗಳು ಶಾಂತವಾಗ್ತವೆ, ಅದ್ಭುತಗಳಾಗ್ತವೆ. ಹಲ್ಲೆಲೂಯಾ. ಕ್ರಿಸ್ತನ ಮಹಿಮೆ ನಿನ್ನ ಮೂಲಕ ಆಮೇಲೆ ಈ ಭೂಮಿಯ ಮೇಲೆ ಪ್ರಕಟವಾಗಬೇಕಂದ್ರೆ ಯು ಶುಡ್ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಆ ಒಂದು ಜ್ಞಾನ ಇರಬೇಕು. ಐ ಆಮ್ ನೋ ಮೋರ್ ಅ ಬೇಬಿ, ಐ ಆಮ್ ಅ ಸನ್. ನೋಡಿ, ಕೂಸು ಯಾವಾಗಲೂ ಹಲ್ಲೆಲೂಯಾ ಡಿಪೆಂಡ್ ಆನ್ ಸಂಬಡಿ. ಆದ್ರೆ ಮೆಚೂರ್ಡ್, ಬೆಳೆದಿರುವಂತ ಅಡಲ್ಟ್ ಸನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಅವನು ಇನ್ನೊಬ್ಬರ ಮೇಲೆ ಆಧಾರ ಆಗಲ್ಲ. ಬಿಕಾಸ್ ಹಿ ನೋಸ್ ಐ ಆಮ್ ಮೆಚೂರ್ಡ್, ನಾನು ಬೆಳೆದಿದ್ದೇನೆ. ನಾವು ವಿ ಆರ್ ಚಿಲ್ಡ್ರನ್, ವಿ ಆರ್ ಸನ್ಸ್, ವಿ ಆರ್ ಮೆಚೂರ್ಡ್. ಇಫ್ ಯು ಆರ್ ಮೆಚೂರ್ಡ್, now you will not look, hallelujah, okay, towards heaven for help. ಮೇಲೆ ಪರಲೋಕದ ಕಡೆ ಸಹಾಯಕ್ಕಾಗಿ ನೀನು ಕಣ್ಣೆತ್ತಿ ನೋಡಲ್ಲ. ಯು ನೋ, ನಿಮಗೆ ಗೊತ್ತು, ಹಲ್ಲೆಲೂಯಾ, ನಾನು ಈಗ ಹಲ್ಲೆಲೂಯಾ ತಂದೆಯ ನೋಡಿ. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಈಗ ತಂದೆ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ನಾವು ಸನ್ ಹ್ಯಾವ್ ದ ರೈಟ್, ಹಲ್ಲೆಲೂಯಾ, ಐಡೆಂಟಿಟಿ ಟು ಟೇಕ್ ಫಾದರ್ಸ್ ಪ್ರಾಪರ್ಟಿ. ತಂದೆಯ ಜವಾಬ್ದಾರಿಯನ್ನ ಹಲ್ಲೆಲೂಯಾ ಓಕೆ ಹೊಂದಿಕೊಳ್ಳುವಂತ ಒಂದು ಐಡೆಂಟಿಟಿ, ಒಂದು ಅಧಿಕಾರ ಇದೆ ಗೊತ್ತ್ರಿ ಈಗ ಮಗನಿಗಿದೆ. ಯು ವಿಲ್ ಮ್ಯಾನಿಫೆಸ್ಟ್ ಕ್ರೈಸ್ಟ್ ಆನ್ ದಿಸ್ ಅರ್ತ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ಆಮೇಲೆ ಸೊ ಐ ವಿಲ್ ಕಂಟಿನ್ಯೂ. ಆಮೇಲೆ ಇದನ್ನ ನಾಳೆ ನಾನು ಮುಂದೆ ವರಿಸ್ತೇನೆ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಯು ಆರ್ ಬ್ಲೆಸ್ಸೆಡ್ ಒನ್. Bible says, hallelujah, Barak Ata Adonai. That means you are blessed one. Shalom. ನಿಮ್ಮೆಲ್ಲರಿಗೂ ಸಮರಸ್ಯ, ಸಮೃದ್ಧಿ, ಕಲ್ಯಾಣ, ನೆಮ್ಮದಿ, ಆರೋಗ್ಯ ಎಂದೆಂದಿಗೂ. ಆಮೆನ್. Have a blessed day.